ನಮಸ್ಕಾರ. ಇವತ್ತು ಸೋಮವಾರ ಬೆಳಗಿನ ತಿಂಡಿಗೆ ನಾನಿಲ್ಲಿ ಏನು ಮಾಡೋದು ಅಂತ ಯೋಚನೆ ಮಾಡಿಕೊಂಡು MTR ವರ್ಮಿಸೆಲಿ ಇತ್ತು. ಸೊ ವರ್ಮಿಸೆಲಿಯಿಂದ ಸೇಮಿಯಾ ಬಾತ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಬೀನ್ಸು, ಕ್ಯಾರೆಟು, ಕ್ಯಾಪ್ಸಿಕಮ್ಮು ಮತ್ತು ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸ್ಟವ್ ಹಚ್ಚಿ ಅದಕ್ಕೆ ಬಾಣಲಿ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕಿ, ಸಾಸಿವೆ ಸಿಡಿದ್ಮೇಲೆ ಹಸಿ ಕರಿಬೇವಿನ ಸೊಪ್ಪು ಹಾಕೊಂಡಾದ್ಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೋತಾ ಇದ್ದೀನಿ. ಕಡಲೆಬೇಳೆ ಅಲ್ಲಲ್ಲಿ ತಿನ್ನೋಕ್ಕೆ ಸಿಗ್ತಾ ಇದ್ದರೆ ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಕಡಲೆಬೇಳೆ ಒಂದು ಸ್ವಲ್ಪ ಕೆಂಪಕ್ಕೆ ಫ್ರೈ ಆದಮೇಲೆ ಇದಕ್ಕೆ ನಾನು ಈರುಳ್ಳಿ ಹಾಕಿ ಚೆನ್ನಾಗಿ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಬೀನ್ಸು, ಕ್ಯಾರೆಟು, ಕ್ಯಾಪ್ಸಿಕಮನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ತರಕಾರಿನ ಆಯಿಲಲ್ಲೇ ನಾವು ಬೇಯಿಸ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡು, ಇಲ್ಲಿ ನಾನು ನೀರೇನು ಹಾಕೋತಾ ಇಲ್ಲ ತರಕಾರಿಗೆ ಬೇಯೋಕ್ಕೆ, ಹಾಗೆಯೇ ಆಯಿಲಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ತರಕಾರಿಗೆ ಉಪ್ಪಿಡಿಲಿ ಅಂತ ಒಂದು ಸ್ವಲ್ಪ ಉಪ್ಪನ್ನು ಸ್ಟಾರ್ಟಿಂಗಲ್ಲಿ ತರಕಾರಿಗೆ ಹಾಕ್ಕೋತಾ ಇದ್ದೀನಿ. ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ನಾವು ಇದಕ್ಕೆ ಒಣಮೆಣ್ಸಿನ್ಕಾಯಿ ಅಥವಾ ಖಾರದ ಪುಡಿ ಹಾಕ್ಕೋಬೋದು. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿನೇ ಹಾಕ್ಕೋತಾ ಇದ್ದೀನಿ. ಇದೀಗ ತರಕಾರಿ ಎಲ್ಲ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆದಮೇಲೆ ಇಲ್ಲಿ ಮುಕ್ಕಾಲು ಬೆಂದಿದೆ ತರಕಾರಿ. ಈಗ ನಾನು ಸೇಮಿಯಾ ಹಾಕ್ಕೋತಾ ಇದ್ದೀನಿ. ನಾನು ಒಂದು 2 ಕಪ್ಪಷ್ಟು ಸೇಮಿಯಾನ ಹುರ್ಕೋತಾ ಇದ್ದೀನಿ. ತರಕಾರಿ ಜೊತೆ ಆಯಿಲ್ ಇರುತ್ತಲ್ಲ ಅದರಲ್ಲೇ ನಾನು ಹುರ್ಕೋತಾ ಇದ್ದೀನಿ. ನಾವು ಬೇಕಾದರೆ ಸಪ್ರೇಟಾಗಿ ಸೇಮಿಯಾನ ಹುರ್ಕೊಂಡು ಹಾಕ್ಕೋಬೋದು. ನಾನಿಲ್ಲಿ ತರಕಾರಿ ಜೊತೆನೇ ಅದೇ ಆಯಿಲಲ್ಲಿ ಚೆನ್ನಾಗಿ ಕೆಂಪಕ್ಕೆ ಹುರ್ಕೊಂಡಾದಮೇಲೆ ಈಗ ನಾನು ಲಾಸ್ಟಲ್ಲಿ ಒಂಚೂರು ಕೊತ್ತಂಬರಿ ಸೊಪ್ಪು ಮತ್ತು ಅರಿಶಿನ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಮಿಕ್ಸ್ ಮಾಡಾದಮೇಲೆ ನಾನು ಒಂದು ಸೈಡಲ್ಲಿ ಬಿಸಿನೀರು ಕಾಯಕ್ಕಿಟ್ಟಿದ್ದೆ. ಈಗ ಬಿಸಿನೀರು ಚೆನ್ನಾಗಿ ಕುದೀತಾ ಇತ್ತು, ಅದನ್ನು ತೊಗೊಂಡು ಸೇಮಿಯಾಗೆ ಹಾಕ್ತಾಯಿದ್ದೀನಿ. ಸೇಮಿಯಾಗೆ ಹಾಕಿ ಸೇಮಿಯಾನ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಉಪ್ಪು ಹಾಕಿ ಸೇಮಿಯಾ ಬೇಯೋವರೆಗೂ ಒಂದು 5 ನಿಮಿಷ ಇದನ್ನು ಪ್ಲೇಟ್ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಇದು ಕುದೀತಾ ಇದೆ ಚೆನ್ನಾಗಿ. ಒಂದು ಸ್ವಲ್ಪ ನೀರು ಜಾಸ್ತಿ ಆದರೆ ಸೇಮಿಯಾ ಏನಾಗುತ್ತೆ ಅಂದರೆ ಅಂಟು ಆಗಿಬಿಡುತ್ತೆ. ಸೊ ಅದಕ್ಕೆ ನೋಡಿಕೊಂಡು ನೀರು ಹಾಕ್ಕೋಬೇಕು. ಈಗ ನಾನು ಲಾಸ್ಟಲ್ಲಿ ಸೇಮಿಯಾ ಬೆಂದಿದೆ. ಈಗ ಇದಕ್ಕೆ ಲಾಸ್ಟಲ್ಲಿ ನಾನಿಲ್ಲಿ ನಿಂಬೆಹಣ್ಣು ಹುಳಿ ಹಾಕ್ಕೋತಾ ಇದ್ದೀನಿ. ನಿಂಬೆಹಣ್ಣು ಹುಳಿ ಹಾಕಿ ಸ್ಟವ್ ಆಫ್ ಮಾಡಿ ಒಂದು ಸ್ವಲ್ಪ ಹೊತ್ತು ಅದನ್ನು ಹಾಗೆ ಬಿಸಿಗೆ ಅದು ಕುಮಿಳ್ಕೊಳ್ಳುತ್ತೆ. ಸೊ ಹಾಗೆ ಬಿಟ್ಟರೆ ಸೇಮಿಯಾ ಬಾತ್ ರೆಡಿಯಾಗಿದೆ. ಈಗ ನನ್ನ ಮಗಳಿಗೆ ಬಾಕ್ಸ್ಗೆ ಹಾಕಿ ನಾನು ನನ್ನ ಮಗಳನ್ನ ಸ್ಕೂಲ್ಗೆ ಬಿಟ್ಟು ಬಂದಾದಮೇಲೆ ಮನೆ ಕಸ ಗುಡಿಸಿ ಒರೆಸಿ ನಾನಿಲ್ಲಿ ರಂಗೋಲಿ ಹಾಕ್ಕೊಂಡಿದ್ದೀನಿ. ಹೊಸ್ಲಿಗೆ ರಂಗೋಲಿ ಹಾಕಿ ಸ್ನಾನ ಮುಗಿಸಿ ನಾನಿಲ್ಲಿ ಪೂಜೆ ಮಾಡ್ಕೋತಾ ಇದ್ದೀನಿ. ಪೂಜೆಗೆ ನಾನಿಲ್ಲಿ ಇವತ್ತು ಕಳಶ ಏನು ಉಜ್ಕೊಂಡಿಲ್ಲ. ಲಾಸ್ಟ್ ಥರ್ಸ್ಡೇ ಎಲ್ಲ ಉಜ್ಕೊಂಡಿದ್ದೆ. ಸೊ ನಾನಿಲ್ಲಿ ಕಳಶ ಏನು ಉಜ್ಕೊಂಡಿಲ್ಲ. ದೇವ್ರ ಮನೆ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಬಟ್ಟೆ ತೊಗೊಂಡು ಒರೆಸ್ಕೊಂಡು ಹೂವು ಇಟ್ಟು ದೀಪ ಹಚ್ಚಿ ಪೂಜೆ ಮಾಡಿಕೊಂಡೆ. ಪೂಜೆ ಮಾಡ್ಕೊಂಡಾದ್ಮೇಲೆ ಜೋರಾಗಿ ಮಳೆ ಬರ್ತಾಯಿತ್ತು ಹೊರಗಡೆ. ಆಲ್ರೆಡಿ ಇವತ್ತು ಬೆಳಗ್ಗೆಯಿಂದನೇ ಮಳೆ ಬೀಳ್ತಾನೇ ಇತ್ತು. ಸೊ ವೆದರ್ ತುಂಬ ಚಳಿ ಆಗಿತ್ತು. ಕೆಲಸ ಮಾಡೋಕ್ಕೆ ಮೂಡಿಲ್ಲ, ಆ ಥರ ಇದೆ ಇವತ್ತು. ಸೊ ಈಗ ನಾನು ಸ್ವಲ್ಪ ಬಟ್ಟೆಗಳನ್ನೆಲ್ಲ ವಾಷಿಂಗ್ ಹಾಕಿ ಒಣಗಾಕಿದ್ದೆ. ಸೊ ಮಳೆ ಬರ್ತಾ ಇರೋದ್ರಿಂದ ಬಟ್ಟೆಗಳನ್ನೆಲ್ಲ ತೆಗೆದು ಒಳಗಡೆ ಹಾಕ್ತಾಯಿದ್ದೀನಿ. ಬಟ್ಟೆಗಳನ್ನ ಆಚೆ ಇದ್ದರೆ ಮಳೆಗೆ ಎಲ್ಲ ತೇವ ಇರುತ್ತೆ ಬಟ್ಟೆಗಳೆಲ್ಲ. ಸೊ ಅದಕ್ಕೆ ಎತ್ತಿ ಒಳಗಡೆ ಹಾಕ್ಕೊಂಡೆ. ಸೊ ಈಗ ಮಧ್ಯಾಹ್ನದ ಊಟಕ್ಕೆ ನಾನಿಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ. ಆಲ್ರೆಡಿ 2 ಗಂಟೆ ಆಗಿಬಿಟ್ಟಿದೆ. ಮಧ್ಯಾಹ್ನ ಊಟಕ್ಕೆ ನಾನಿಲ್ಲಿ ಫ್ರಿಜ್ಜಲ್ಲಿ ಹೀರೆಕಾಯಿ ಇತ್ತು. ಸೊ ಹೀರೆಕಾಯಿನ ಕಟ್ ಮಾಡಿ ಹೀರೆಕಾಯಿ ಚಟ್ನಿ ಮಾಡೋಣ, ಯಾವಾಗಲೂ ಬೇಳೆ ಸಾರು ಬೇಡ ಅಂತ ಇವತ್ತು ಚಟ್ನಿ ಮಾಡ್ಕೋತಾ ಇದ್ದೀನಿ ಹೀರೆಕಾಯಿ ಲೈಟಾಗಿ ಮೇಲೆ ಸಿಪ್ಪೆ ತಕ್ಕೊಂಡು ಆಮೇಲೆ ತೊಳ್ಕೊಂಡು ಚೆನ್ನಾಗಿ ಕಟ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ. ಇದ್ರ ಜೊತೆಗೆ ನಾನಿಲ್ಲಿ 1-2 ಟೊಮೆಟೊ ತೊಗೊಂಡಿದ್ದೀನಿ, ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಬೇಕಾದ್ರೆ ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕ್ಕೋಬೋದು, ಇಲ್ಲಾಂದರೆ ಒಣಮೆಣಸಿನ್ಕಾಯಿನ ಹಾಕ್ಕೋಬೋದು ಖಾರಕ್ಕೆ. 2 ಟೊಮೆಟೊ ಹೀರೆಕಾಯಿ ಎಲ್ಲ ಕಟ್ ಮಾಡ್ಕೊಂಡು ಸೈಡ್ಗೆ ಇಟ್ಕೊಂಡು ನೋಡಿ, ಬೆಳಗ್ಗೆದು ಒಂದು ಸ್ವಲ್ಪ ಪಾತ್ರೆಗಳಿತ್ತು, ಆ ಪಾತ್ರೆಗಳನ್ನೆಲ್ಲ ತೊಳೆದು ನೀಟಾಗಿ ಎತ್ತಿಟ್ಕೋತಾ ಇದ್ದೀನಿ. ಪಾತ್ರೆ ಸಿಂಕಲ್ಲಿದ್ದರೆ ಒಂಥರ ಟೆನ್ಷನ್ ಆಗ್ತಾ ಇರುತ್ತೆ, ಸಿಂಕಲ್ಲಿ ಪಾತ್ರೆ ಇದೆಯಲ್ಲಪ್ಪ ಅಂತ. ನನಗೆ ಒಗ್ಗರಣೆಗೆ ಬಾಣಲೆ ಬೇಕಾಗಿತ್ತು. ಸೊ ಅದಕ್ಕೆ ಪಾತ್ರೆಗಳನ್ನ ತೊಳೆದು ಬಿಡೋಣ ಅಂತ ಹಾಗೆ ಪಾತ್ರೆಗಳೆಲ್ಲ ತೊಳೆದು ಎತ್ತಿಟ್ಕೊಂಡೆ. ಈಗ ಪಾತ್ರೆಗಳೆಲ್ಲ ತೊಳೆದಿದ್ದಾಗಿದೆ. ನಾನು ಆಲ್ರೆಡಿ ಚಟ್ನಿಗೆ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ. ಈಗ ಸ್ಟವ್ ಹಚ್ಚಿ ಬಾಣಲಿ ಇಟ್ಕೊಂಡು ಬಾಣಲಿ ಒಂದು ಸ್ವಲ್ಪ ಎಲ್ಲ ಡ್ರೈ ಆದಮೇಲೆ ಅದಕ್ಕೆ ಒಂದೇ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನಾವು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಾದ್ಮೇಲೆ ಹೀರೆಕಾಯಿ ಹಾಕ್ಕೋತಾ ಇದ್ದೀನಿ. ನಾನು ಇಲ್ಲಿ 2 ಹೀರೆಕಾಯಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಯಾವುದೇ ರೀತಿ ಕೊಬ್ಬರಿ ಏನೂ ಹಾಕ್ಕೋತಾ ಇಲ್ಲ. ಕೆಲವರು ಕೊಬ್ಬರಿ, ಕಡಲೆಬೀಜ ಎಲ್ಲ ಹಾಕ್ಕೋತಾರೆ, ನಾನು ಹಾಕ್ಕೊಳಲ್ಲ. ಸೊ ಇಲ್ಲಿ ಹೀರೆಕಾಯಿ ಮತ್ತು ಟೊಮ್ಯಾಟೊ ಮತ್ತು ಒಣಮೆಣಸಿನ್ಕಾಯಿ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಹೀರೆಕಾಯಿ ಫ್ರೈ ಆಗಬೇಕು. ಅದು ಇಲ್ಲಾಂದರೆ ಕಸರೆ ಆಗಿಬಿಡುತ್ತೆ. ಸೊ ಹೀರೆಕಾಯಿ ಮತ್ತು ಟೊಮ್ಯಾಟೊ ಸ್ವಲ್ಪ ಫ್ರೈ ಆಗಿ ಸಾಫ್ಟ್ ಆಗಬೇಕು, ಅದುವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನಿಲ್ಲಿ ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಕ್ಕೆ ರುಬ್ಕೋತಾ ಇದ್ದೀನಿ. ಸ್ವಲ್ಪ ತರಿಯಾಗಿದ್ದರೂ ಪರವಾಗಿಲ್ಲ, ತುಂಬ ನುಣ್ಣಕ್ಕೆ ಪೇಸ್ಟ್ ಥರ ಮಾಡ್ಕೋಬಾರ್ದು, ಅದಷ್ಟೊಂದು ಚೆನ್ನಾಗಿರಲ್ಲ. ಸೊ ರುಬ್ಕೊಂಡಿದ್ದಾದಮೇಲೆ ಈಗ ನಾನು ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. ಸಾಸಿವೆ ಒಗ್ಗರಣೆ ಹಾಕ್ಕೊಂಡು ನಾವು ರುಬ್ಬಿಟ್ಕೊಂಡಿರೋ ಚಟ್ನಿನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಹೀರೆಕಾಯಿ ಚಟ್ನಿ ರೆಡಿಯಾಗಿದೆ. ಇದು ಮುದ್ದೆ ಜೊತೆಗೆ, ಅನ್ನಕ್ಕೆ, ಚಪಾತಿಗೆ ಎಲ್ಲ ಚೆನ್ನಾಗಿರುತ್ತೆ. ದೋಸೆಗೂ ತಿನ್ಬೋದು, ಟೇಸ್ಟಿಯಾಗಿ ಇರುತ್ತೆ. ಮಿಕ್ಸಿ ಜಾರಲ್ಲಿ ಉಳಿದಿರೋ ಒಂದು ಸ್ವಲ್ಪ ಚಟ್ನಿಗೆ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ ಹಾಕ್ಕೊಂಡು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನಿಲ್ಲಿ
ಒಂದು ಕುದಿ ಬರೋವರೆಗೂ ಕುದಿಸ್ಕೊತಾ ಇದ್ದೀನಿ. ಒಂದೇ ಒಂದು ಕುದಿ ಬಂದರೆ ಸಾಕು, ಚಟ್ನಿ ರೆಡಿ ಆಗುತ್ತೆ, ಹೀರೆಕಾಯಿ ಚಟ್ನಿ. ಇದ್ರ ಜೊತೆಗೆ ನಾನಿಲ್ಲಿ ನೈಟ್ ತುಂಬ ಅನ್ನ ಮಿಕ್ಬಿಟ್ಟಿತ್ತು, ಸೊ ಅನ್ನ ಹಾಕಿ ನಾನಿಲ್ಲಿ ಮುದ್ದೆ ಮಾಡ್ಕೊಂಡಿದ್ದೀನಿ. ಬಿಸಿ ಬಿಸಿ ಮುದ್ದೆ ಜೊತೆಗೆ ಹೀರೆಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾದ್ರೆ ಸೈಡ್ಗೆ ನಾವು ಹಪ್ಪಳ ಅಥವಾ ಬೋಟಿನ ಎಣ್ಣೆನಲ್ಲಿ ಕರೆದು ತಿನ್ಬೋದು. ಇಲ್ಲಿ ಮನೆಯಲ್ಲಿ ಮಿಕ್ಸ್ಚರ್ ಇದ್ದಿದ್ದರಿಂದ ನಾನು ಅದೇ ಸಾಕು ಅಂತ ಸುಮ್ಮನೆ ಆಗಿಬಿಟ್ಟೆ. ಸೊ ಇವತ್ತಿನ ದಿನಚರಿ ಮುಗಿದಿದೆ. ನಾನು ಮಾಡೋ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.